ಮಹಿಳೆ ಸ್ನಾನ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಏಕಾಏಕಿ ಮನೆಗೆ ನುಗ್ಗಿ ದುಷ್ಕರ್ಮಿಯೊಬ್ಬ ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಕೊಡಲಿಯಿಂದ ಕೊಚ್ಚಿ 32 ವರ್ಷದ ಅನಿತಾ ಎಂಬಾಕೆಯನ್ನ ಕೊಲೆ ಮಾಡಲಾಗಿದೆ. ಬೀದರ್ನ ಹಾಲಗೋಟ ಗ್ರಾಮದಲ್ಲಾಗಿರುವಂತಹ ಕೊಲೆ ಪ್ರಕರಣ ಇದು. ಕೈಲಾಸ್ ವೈಜನಾಥ್ ಎಂಬುವನ ಮೇಲೆ ಸದ್ಯ ಆರೋಪ ಕೇಳಿಬರ್ತಾ ಇದೆ. ಆತ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅನಿತಾ ಮೇಲೆ ಹಿಂದೆಯೂ 2 ಬಾರಿ ಕೈಲಾಸ್ ವೈಜನಾಥ್ ದಾಳಿಯನ್ನ ಮಾಡಿದ್ನಂತೆ. ಇದೀಗ 3ನೇ ಬಾರಿಗೆ ಅಟ್ಯಾಕ್ ಮಾಡಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಜಮೀನು ಲೀಸ್ ವಿಚಾರವಾಗಿ ಈ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಖಟಕ ಚಿಂಚೋಳಿ ಪೊಲೀಸರು ಸದ್ಯ ಈ ಬಗ್ಗೆ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಸವಿತಾಳನ್ನ ಕೊಲೆಗೈದಂಥ ಆರೋಪಿಯ ಮಹಿಳೆ ಅನಿತಾರನ್ನ ಕೊಲೆಗೈದಂಥ ಆರೋಪಿಯ ಪತ್ತೆಗೆ ಸದ್ಯ ಪೊಲೀಸರು ತಂಡವನ್ನ ರಚನೆ ಮಾಡಿದ್ದಾರೆ. ಏನೋ ಇಂದು ಬೆಳ್ಳಂಬೆಳಗ್ಗೆ ಏನೋ ಬೀದರ್ ಜಿಲ್ಲೆ ಪಾಲಿಕೆ ತಾಲೂಕಿನ ಹಾಲಗೋಟ ಎಂಬ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಅತ್ಯಂತ ಇಡೀ ಗ್ರಾಮಸ್ಥರನ್ನ ಬೆಚ್ಚಬೇಕು ಅಂತ ಒಂದು ಘಟನೆ ನಡೆದಿರುವಂತದ್ದು. ಯಾಕಂತಂದ್ರೆ ಮಹಿಳೆ ಸ್ನಾನ ಮಾಡುವಂತ ಸಮಯದಲ್ಲಿ ಪಕ್ಕದ ನಿವಾಸಿ ಅಂದ್ರೆ ಅವ್ರ ಮನೆ ಪಕ್ಕದಲ್ಲಿರುವಂತಹ ವ್ಯಕ್ತಿ ಅವರ ಸಂಬಂಧಿಯು ಕೂಡ ಅಂತ ಹೇಳ್ತಾ ಇದ್ದಾರೆ. ಆತ ಏನ್ ಮಾಡ್ತಾನೆ, ಮನೆ ಒಳಗೆ ನುಗ್ಗಿ ಆ ಮಹಿಳೆಯನ್ನ ಬರ್ಬರವಾಗಿ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡಿರುವಂತದ್ದು. ಏನೋ ಪರಿಣಾಮ ಹಾಲ್ಗೋಟ ಗ್ರಾಮದ ಅನಿತಾ ಎಂಬ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಅದೇ ಪಕ್ಕದ ನಿವಾಸ ಅಂದ್ರೆ ಅದೇ ಮನೆಯ ಪಕ್ಕದಲ್ಲೇ ಇದ್ದಂತ ಏನು ವೈಜನಾಥ್ ಎಂಬುವರು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈ ಒಂದು ಘಟನೆಯಿಂದ ಇಡೀ ಗ್ರಾಮ ಈಗ ಬೆಚ್ಚಿ ಬಿದ್ದಿರುವಂತದ್ದು. ಇನ್ನು ಈ ಒಂದು ಕೊಲೆಗೆ ಕಾರಣ ಏನು ಅಂತ ಕೆದಕೋಕ್ ನೋಡ್ತಾ ಇದ್ರೆ ಆ ಒಂದು ಜಮೀನಿನ ವಿಚಾರವಾಗಿ ಅಂದ್ರೆ ಜಮೀನಿನ ಲಾವಣಿ ನೀಡುವ ಒಂದು ವಿಚಾರವಾಗಿ ಅವರಿಬ್ಬರ ನಡುವೆ ಅವರು ಇಬ್ಬರು ಕೂಡ ಸಹೋದರ ಸಂಬಂಧಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಲಾವಣಿ ವಿಚಾರವಾಗಿ ಅಂದ್ರೆ ಲೀಸ್ ಮೇಲೆ ಕೊಡ್ತಾರೆ. ಆ ಲೀಡ್ ವಿಚಾರಕ್ಕೆ ಪದೇ ಪದೇ ಗಲಾಟೆ ಆಗ್ತಾ ಇದೆ ಅಂತೆ. ಹಿಂದೆ ಕೂಡ ಗಲಾಟೆ ಆದ ಸಮಯದಲ್ಲಿ ಇಡೀ ಊರ ಗ್ರಾಮಸ್ಥರು ಕೂಡ ಅವ್ರಿಗೆ ತಿಳುವಳಿಕೆ ಹೇಳಿ ಸುಮ್ಮನಾಗ್ತಾರೆ ಎನ್ನುವಂತ ಒಂದು ಭಾವನೆ ಮೇಲೆ ದೂರು ನೋಡಿದ್ರೆ ಅಂದ್ರೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರಂತೆ. ಆದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ದೂರನ್ನ ನೀಡದೆ ಹಾಗೆ ಬಂದಿದ್ರಂತೆ. ಇದರಿಂದಾಗಿ ಮತ್ತೆ ಇವತ್ತು ಕೂಡ ಅಂದ್ರೆ ನಿನ್ನೆ ಅಷ್ಟೇ ಜಗಳ ಆಗಿತ್ತಂತೆ. ಆ ವಿಚಾರವಾಗಿ ಇಂದು ಬೆಳಗ್ಗೆ ಮಹಿಳೆ ಸ್ನಾನ ಮಾಡುವ ಸಮಯದಲ್ಲಿ ಆಕೆಯ ಪತಿ ಹೊರಗಡೆ ಹೋದಂತ ಸಮಯವನ್ನು ನೋಡಿಕೊಂಡು ಆ ಮಹಿಳೆ ಮೇಲೆ ದಾರುಣವಾಗಿ ಹಲ್ಲೆ ನಡೆಸಿರುವಂತದ್ದು. ಪರಿಣಾಮ ಈಗ ಈ ಕುರಿತಾಗಿ ಖಟಕ್ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆರೋಪಿ ಬೆನ್ನು ಬಿದ್ದಿರುವಂತಹ ಪೊಲೀಸರು ಆರೋಪಿ ಪತ್ತೆಗಾಗಿ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಅವರು ಕೂಡ ಪ್ರದೀಪ್ ಕುಂಟಿ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.